ಮಾಜಿ ಸಚಿವರಾದಂಥ MP ರೇಣುಕಾಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಸಮಾವೇಶ ಮಾಡೋಕ್ಕೆ ಮುಂದಾಗ್ತಿದ್ದೀರಿ, ಏನು ಸರ್ ಸಮಾವೇಶ ಇದು? ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶವನ್ನು ಮಾಡಬೇಕಂತೇಳಿ 16 ಜನ ಮುಖಂಡರುಗಳು, ನಿವೃತ್ತ ಅಧಿಕಾರಿಗಳು ಚರ್ಚೆಯನ್ನು ಮಾಡಿ ಈಗಾಗಲೇ ನೆಲಮಂಗಲ ಡಾಬೆಸ್ಪೇಟೆಯಲ್ಲಿ ಸಭೆಯಾಗಿದೆ. ತುಮಕೂರಲ್ಲೂ ಒಳ್ಳೆ ಸಭೆ ಆಯಿತು, ಮಹಿಳೆಯರು ಮುಖಂಡರು ಸೇರಿದರು. ಬ್ಯಾಂಕ್ಗಳ ಅಧ್ಯಕ್ಷರು, ಸಮಾಜ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಇದ್ದರು. ನಂತರ 1ನೇ ತಾರೀಕು ದಾವಣಗೆರೆಯಲ್ಲಿ 3 ಜಿಲ್ಲೆಗಳ, ದಾವಣಗೆರೆ ಮಧ್ಯ ಕರ್ನಾಟಕ, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ 3 ಜಿಲ್ಲೆಗಳ ಸಭೆ ಮಾಡಿದ್ವಿ. 4ನೇ ತಾರೀಕು 10 ಜಿಲ್ಲೆಗಳ ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಹಾಸನ ಮತ್ತು ತುಮಕೂರು ಅವತ್ತು ಬಂದರು. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳ ವೀರಶೈವ ಮಹಾಸಭಾ ಅಧ್ಯಕ್ಷರುಗಳು, ಮುಖಂಡರುಗಳು ಮತ್ತು ನಿವೃತ್ತ ಅಧಿಕಾರಿಗಳು, ಮಠಾಧೀಶರು ಪಾಲ್ಗೊಂಡಿದ್ದರು. ಅದಾದ ನಂತರ ಚಿಕ್ಕಮಗಳೂರು ಸಭೆ ಆಯಿತು. ಮೊನ್ನೆ ಹೊಸಪೇಟೆಯಲ್ಲಿ ಕೊಪ್ಪಳ, ಬಳ್ಳಾರಿ ಸಭೆ ಆಯಿತು. ವಿಜಯೇಂದ್ರರು ನಮಗೆ ಮಾಡಬಾರ್ದು ಸೂಚನೆ ಕೊಡಿದ್ರು, ವಿನಂತಿಯನ್ನು ಮಾಡಿದ್ರು. ಯಡಿಯೂರಪ್ಪನವರು ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್, ಬಾಸ್ ವಾಲ, ಬಿ ದ ಬಾಸ್ ಹೇಳಿದರೆ ಮಾಡಬಾರ್ದು, ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಹೇಳಿದರೆ ನಾವು ಹೇಳ್ತಾ ಇದ್ದೀವಿ, ಪಕ್ಷದ ಸಂಘಟನೆ ಬೇರೆ. ನಾವು ಯಾವುದೇ ಕಾರಣಕ್ಕೆ ಅಧ್ಯಕ್ಷರಿಗೆ, ನಮ್ಮ ನಾಯಕರು ಯಡಿಯೂರಪ್ಪನವ್ರಿಗೆ ಮುಜುಗರ ಮಾಡಲ್ಲ. ಆದರೆ ಇಲ್ಲಿ ಸಮಾಜ ಸಂಘಟನೆ ಆಗ್ಬೇಕಂತ ನಾವೆಲ್ಲರೂ ಸೇರಿ ಚರ್ಚೆ ಮಾಡಿದಾಗ ಇದು ರೇಣುಕಾಚಾರ್ಯ ಒಬ್ಬನಿದ್ದಾರಲ್ಲ, ಇನ್ನು ಮುಂದಿನ ವಾರ ನಾವೆಲ್ಲ ಮುಖಂಡರು ಸೇರ್ತಾ ಇದ್ದೀವಿ. ನಮ್ಮ ಸ್ಪಷ್ಟ ಅಜೆಂಡಾ ಮೊದಲನೇದು ವೀರಶೈವ ಲಿಂಗಾಯತ ಒಳಪಂಗಡಗಳು ಒಂದಾಗಬೇಕು, ಒಡೆದು ಹಂಚಾಳ್ತಿದ್ರೆ ಇದನ್ನು ನಾವು ತಪ್ಪಿಸ್ಬೇಕು. ಈಗಾಗಲೇ ಎಲ್ಲ ಒಳಪಂಗಡಗಳ ಮುಖಂಡರು ಸಹ ಒಂದು ವೇದಿಕೆಗೆ ಎಲ್ಲ ಕಡೆ ಬರ್ತಾ ಇದ್ದಾರೆ. ನಾವು ಸಮಾಜಮುಖಿಯಾಗಿ ಇದು ಒಳ್ಳೆ ತೀರ್ಮಾನ ಅಂತ ಸಮಾಜ ಮುಖಂಡರು ರಾಜ್ಯದ ಉದ್ದಗಲಕ್ಕೆ ನಮಗೆ ಕರೆ ಮಾಡಿ ಈ ರೀತಿ ಒಳ್ಳೆಯದಾಗುತ್ತೆ, ಮಠಾಧೀಶರು ಹೇಳ್ತಾರೆ, ನಾವು ಮಾಡೇ ಮಾಡ್ತೀವಿ. ನಂಬರ್ 1 ಹೇಳ್ತೀವಿ. ಎರಡನೇದು ಇನ್ನು ಜಾತಿ ಜನಗಣತಿ. ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮನ್ನು ಹೊಡೆದಾಳ್ತಕ್ಕಂಥ ಕೆಲಸನ ಮಾಡ್ತದೆ. ಇವರು ಈ ಸಬ್ ಕಾಸ್ಟ್ ಅಂದರೆ ಕೇವಲ 65 ಲಕ್ಷ ತೋರಿಸ್ತಾರೆ. ನಾವು 1.5 ಕೋಟಿಗೆ ಜಾಸ್ತಿ ಆದೀವಿ. ನೋಡಿ, ಇಲ್ಲಿ ಅಖಿಲ ಭಾರತ ವೀರಶೈವ ಅಂತ ನಿರ್ಣಯವನ್ನು ಕೈಗೊಂಡಿದೆ. ವೀರಶೈವ ಲಿಂಗಾಯತರು ವೀರಶೈವ ಲಿಂಗಾಯತ ಅಂತ ಮೊದಲನೇ ಬರ್ಸದೆ. ಎರಡನೇದು ಜಾತಿ ಕಲಮಲ್ಲಿ ವೀರಶೈವ ಲಿಂಗಾಯತ ಅಂತ ಬರ್ಸ್ತೀವಿ. ಇನ್ನು ಬ್ರಾಕೆಟ್ ಒಳಗೆ ಸಬ್ ಕಾಸ್ಟ್ ಬರ್ಸೋಕ್ಕೂ ಅವಕಾಶ ಇದೆ ಅಂತ ಹೇಳಿದ್ದಾರೆ ನಮ್ಮ ಅಖಿಲ ಭಾರತ ವೀರಶೈವ ಶ್ಯಾಮದ ಶಿವಶಂಕರಪ್ಪನವರು ಮತ್ತು ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿಯವರು, ಕಾಶ್ಯಪ್ನವರು ಎಲ್ಲರೂ ಇದ್ದರು, ಮುಖಂಡರು, ಶಂಕರ್ ಬಿದಿರವರು ಇದ್ದರು. ಅವತ್ತು ನಿರ್ಣಯ ಆಗಿದೆ, ಹೋಟೆಲ್ ರಾಡಿಸನ್ ಬ್ಲೂ ಒಳಗೆ ಸಬ್ ಕಾಸ್ಟ್ ಬರ್ಸೋಕ್ಕೂ ಬ್ರಾಕೆಟ್ನಲ್ಲಿ ಅವಕಾಶ ಇದೆ. ಇದನ್ನು ಒಡೆದಾಡ್ತಕ್ಕಂಥ ಕೆಲಸನ ಮಾಡ್ತಾರೆ. ಜಾತಿ ಜನಗಣತಿ ಅವೈಜ್ಞಾನಿಕ, ಇದನ್ನು ವಿರೋಧ ಮಾಡ್ತೀವಿ. ಇನ್ನು 3ನೇದು ವೀರಶೈವ ಲಿಂಗಾಯತರಲ್ಲಿ ಭಾಳಷ್ಟು ಜನ ಬಡವರಿದ್ದಾರೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದರೆ. ಇವತ್ತು ನಮ್ಮ ಬಡವನ ಮಕ್ಕಳಿಗೆ ಶೈಕ್ಷಣಿಕವಾಗಿ ಶಿಕ್ಷಣ ಉದ್ಯೋಗಕ್ಕೋಸ್ಕರ ಮೀಸಲಾತಿ ಕೊಡಬೇಕಂತೇಳಿ ನಮ್ಮ ಒತ್ತಾಯ ಇದೆ. 4ನೇದು ದಾವಣಗೆರೆಯಲ್ಲಿ ಐತಿಹಾಸಿಕ ಸಮಾವೇಶನ ನಾವು ಮಾಡ್ತೀವಿ. ಈಗಾಗಲೇ 5 ಲಕ್ಷಕ್ಕೆ ಹೆಚ್ಚು ಸೇರ್ತೀವಿ. ಯಡಿಯೂರಪ್ಪನವ್ರ ವಿರುದ್ಧ ಏನಿಲ್ಲ, ವಿಜಯೇಂದ್ರ ವಿರುದ್ಧ ಅಲ್ಲ. ನಮ್ಮ ಉದ್ದೇಶ ಒಳಪಂಗಡಗಳು ಒಂದು ತರಬೇಕು, ಒಟ್ಟಾಗಬೇಕು. ಇದು ನಮ್ಮ ಉದ್ದೇಶ. ಮಠಾಧೀಶರು ಬೆಂಬಲವನ್ನು ಕೊಡರೆ. ಹಾಗಾಗಿ ನಮ್ಮೆಲ್ಲ ಸಂಪೂರ್ಣವಾದ ನಮ್ಮ ಶ್ರಮ ಈ ಸಮಾಜಕ್ಕೋಸ್ಕರ ಸಮಯವನ್ನು ಮೀಸಲಾಗಿದ್ವಿ. ಹಂಗಂತೇಳಿ BJP ವಿರುದ್ಧ ಅಲ್ಲ. ಸಭೆ ಮಾಡಿ ಸರ್, ಸಮಾವೇಶ ಮಾಡಿ. ಬಟ್ ಆದರೆ ನಿಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಹೇಳಿದ್ದಾರೆ ಯಾವುದೇ ಸಮಾವೇಶ ಸಭೆ ಯಾವುದೇ ಮಾಡಬಾರ್ದು. ಅದನ್ನು ಅವರ ಸೂಚನೆ, ಅವರ ಸಲಹೆಯನ್ನು ಮೀರಿ ನೀವು ಮಾಡ್ತಾ ಇರೋದು ಪಕ್ಷಕ್ಕೆ ಹಿನ್ನಡೆ ಆಗಲ್ವಾ ಅಂತ? ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥ ಕೆಲಸ ನಾವು ಮಾಡಲ್ಲ. ಇದು ಪಕ್ಷನೇ ಬೇರೆ, ಸಮಾಜ ಸಂಘಟನೆಗಳು ಬೇರೆ. ಎಲ್ಲ ಸಮಾಜಗಳು ಸಂಘಟನೆ ಮಾಡ್ತಾರೆ, ಅವ್ರವ್ರ ಸಮಾವೇಶಗಳು ಮಾಡ್ತಾರೆ. ಅದು ತಪ್ಪು, ಅಪರಾಧನಾ? ಹಂಗಾದ್ರೆ ನಾವು ಸಮಾಜದಲ್ಲಿ ಹುಟ್ಟಿದ ಅಪರಾಧನಾ? ಸಮಾಜ ಸಂಘಟನೆ ಬೇರೆ, ಪಕ್ಷನೇ ಬೇರೆ. ಹಾಗಾಗಿ ಸಮಾವೇಶಗಳು ನಾವು ನಿಗದಿ ಅಂತ ಎಲ್ಲ ಜಿಲ್ಲೆಗಳ ಸಭೆಗಳು ಮಾಡ್ತೀವಿ. ರಾಜ್ಯ ಮಟ್ಟ ಸಮಾವೇಶನೂ ಮಾಡ್ತೀವಿ.